ನಮಸ್ಕಾರ. ನಾನು ಡಾಕ್ಟರ್ ಜೋಸೆಫ್ ಕೆಸಿ, ನಿತ್ಯಾಧಾರ ಮತ್ತು ಆಯುರ್ವೇದ ಆಸ್ಪತ್ರೆ, ಬಾಳೆಹೊನ್ನೂರು. ಇವತ್ತಿನ ಒಂದು ಸಮಯದಲ್ಲಿ ಮಕ್ಕಳು ತುಂಬ ಡಿಪ್ರೆಷನಿಗೆ ಹೋಗ್ತಾ ಇದ್ದಾರೆ. ಸೊ ಈ ಡಿಪ್ರೆಷನಿಂದ ಹೇಗೆ ಹೊರಗೆ ಬರೋದು, ಯಾಕೆ ಈ ಡಿಪ್ರೆಷನಿಗೆ ಮಕ್ಕಳು ಪದೇ ಪದೇ ಯಾಕೆ ಹೋಗ್ತಾ ಇದ್ದಾರೆ, ಸೊ ಇದರಲ್ಲಿ ಮಕ್ಕಳ ಪಾತ್ರವೇನು, ಅದೇ ಥರ ಪೋಷಕರ ಪಾತ್ರವೇನು, ಟೀಚರ್ಸಿನ ಪಾತ್ರವೇನು, ಸೊ ಇದೆಲ್ಲದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ವಿಚಾರವನ್ನು ಮಾತಾಡಲಿಕ್ಕೆ ಇವತ್ತು ನಾನು ನಿಮ್ಮ ಹತ್ರ ಬಯಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಇದು ಶುರು ಮಾಡೋಕ್ಕಿಂತ ಮುಂಚೆ ಬುದ್ಧ ಒಂದು ಮಾತು ಹೇಳ್ತಾನೆ, ಉಪದಾಹಿ ಹೇತು ದುಃಖಾಶ್ರಯಪ್ರದ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ. ಸೊ ಎಕ್ಸ್ಪೆಕ್ಟೇಷನ್ ಕಾಸಸ್ ಮಿಸರಿ. ನಾವು ಹಾಗಿರ್ಬೇಕು, ನಾವು ಸಣ್ಣದ್ರಿಂದ ನಾವು ಕೇಳ್ತಾ ಬರ್ತಿರುವಂಥದ್ದು ಕಾಮನ್ ಡೈಲಾಗ್ ಅಂತ ಹೇಳಿದ್ರೆ, ದೊಡ್ಡನಾದ್ಮೇಲೆ ಇನ್ನೇನಾಗಬೇಕು ಅಂತಿದೆಯಾ. ಕೆಲವರು ಹೇಳ್ತಾರೆ ಡಾಕ್ಟರ್, ಇಂಜಿನಿಯರ್, ಟೀಚರ್, ಅದು ಇದು ಸೈಂಟಿಸ್ಟು ಅಂತೆಲ್ಲ ಹೇಳ್ತಾ ಇರ್ತೀವಿ. ಸೊ ಏನೋ ಒಂದು ಗೋಲ್ ಅಂತ ಇರುತ್ತೆ. ಸೊ ಅದು ಒಳ್ಳೆ ವಿಚಾರನೇ, ಯಾಕಂದ್ರೆ ಅಬ್ದುಲ್ ಕಲಾಂ ಅವರು ಹೇಳಿರ್ತಾರೆ, ಡ್ರೀಮ್ ಹೈ, ಸೊ ವಿಲ್ ಬಿಕಮ್ ಸಮಥಿಂಗ್. ಅಟ್ಲೀಸ್ಟ್ ಅಲ್ಲಿ ತನಕ ಅಲ್ಲಾದ್ರೂ ಕೂಡ ಒಂದು ಹಂತ ತನಕ ಆದ್ರೂ ನೀವು ಬೆಳಿತೀರಾ ಅಂತ ಹೇಳ್ತಾರೆ. ಇದು ಎಲ್ಲದೂ ಕೂಡ ಒಳ್ಳೆ ವಿಚಾರನೇ. ಇದ್ರ ಯಾವ್ದ್ರಲ್ಲೂ ಡಿಪ್ರೆಷನ್ ಬರೋದಿಲ್ಲ. ಆದ್ರೆ ಇಲ್ಲಿ ಡಿಪ್ರೆಷನ್ ಆಗ್ತಾ ಇರುವಂತ ರೀತಿ ಹೇಗಂತ ಹೇಳಿದ್ರೆ, ನನಗೆ ಅದೇ ಬೇಕು, ನನಗಿದೇ ಬೇಕು, ಇದು ಬಿಟ್ಟರೆ ನಾನು ಇರಕ್ಕಾಗಲ್ಲ ಅಂತ ನಾವು ಯಾವುದಕ್ಕೆ ಹೆಚ್ಚು ಪರಿಗಣನೆ ಕೊಡ್ತೀವೋ, ನಮ್ಕಿನ್ನ ಹೆಚ್ಚು, ಇಲ್ಲಿರುವಂತ ಎಲ್ಲದಕ್ಕಿಂತ ಹೆಚ್ಚು ಪರಿಗಣನೆ ಜಾಸ್ತಿ ಕೊಟ್ಟಾಗ, ಅದು ನಮಗೆ ಸಿಗದೇ ಇದ್ದಾಗ ಡಿಪ್ರೆಷನ್ ಕ್ರಿಯೇಟ್ ಆಗ್ತಾ ಇದೀವಿ. ಸೊ ಈ ಹಂತದಲ್ಲಿ ಹೇಗಂತ ಹೇಳಿದ್ರೆ, ಮಕ್ಕಳಿಗೆ ಸೋಲು ಗೆಲುವನ್ನ ಒಂದೇ ರೀತಿಯಲ್ಲಿ ನೋಡುವ ತರ ನಮ್ಮ ಒಂದು ಮನಸ್ಥಿತಿಯನ್ನ ನಾವು ಬೆಳೆಸಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾವು ಏನ್ ಮಾಡ್ತಿದೀವಿ, ಒಂದ್ಸತಿ ಫೇಲ್ ಆದ್ವು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ, ಬೈತೀವಿ, ಹೊಡಿತೀವಿ, ಪನಿಷ್ಮೆಂಟ್ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಅದೇ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಸಕ್ಸಸ್, ಸೋಲೆ ಗೆಲುವಿನ ಮೆಟ್ಟಿಲು. ಎಷ್ಟು ಸತಿ ಸೋಲ್ತಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಸೋಲಿಂದ ನಾವೇನ್ ಕಲ್ತ್ವಿ ಅದು ನಮ್ಮ ಲೈಫಿಗೆ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಹಾಗೇನೆ ಬಲ್ಬ್ ಕಂಡುಹಿಡಿದಿರುವಂತಹ ಮಹಾಜನಕ ಥಾಮಸ್ ಆಲ್ವಾ ಎಡಿಸನ್ ಅವರು 1000 ರೀತಿಯಲ್ಲಿ ಹೇಗೆ ಬಲ್ಬ್ ಕಂಡುಹಿಡಿಯಕ್ಕೆ ಆಗ್ಲಿಲ್ಲ ಅನ್ನೋ ತಿಳ್ಕೊಂಡ ಮೇಲೆ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಕಂಡುಹಿಡಿದ್ರಂತೆ. ಸೊ ಹಾಗೇನೆ ನಮ್ಮ ಇಂಟ್ರೆಸ್ಟ್ ಹಾಗಿರ್ಬೇಕು. ಪದೇ ಪದೇ ನಾವು ಎಫರ್ಟ್ಸ್ ಅನ್ನ ಹಾಕಿ ಸೋತ್ರುನು ಆ ಸೋಲುವ ರೀತಿ, ಅಂದ್ರೆ ಅದರಿಂದ ನಾನು ಏನ್ ಕಲಿತೆ ಅನ್ನುವಂಥದ್ದು ನಾನು ನೆಕ್ಸ್ಟ್ ಲೆವೆಲ್ ಅಡಾಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಸೊ ಇದು ಓಕೆ. ಆದ್ರೆ ಈಗ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕ್ವೈಟ್ ರಿವರ್ಸ್ ಮ್ಯಾನರ್, ಅದು ಸಿಗ್ಲೇಬೇಕು. ಈಗ ನಾವು ನೋಡ್ತಾ ಇದ್ದೀವಿ ಸುಮಾರಷ್ಟು ಈ ನೀಟ್ ಅಭ್ಯರ್ಥಿಗಳು 1, 2, 3 ಸತಿ ಎಲ್ಲ ಕೂತು ಬರೆದು ಸಿಗದೇ ಇದ್ದಾಗ ಸೂಸೈಡ್ ಅಟೆಂಪ್ಟ್ಸ್ ಮಾಡೋದಾಗ್ಲಿ, IAS IPS ವಿದ್ಯಾರ್ಥಿಗಳು ಸುಮಾರು ಸತಿ ಕೂತು ಬರೆದು ಆಗದೇ ಇದ್ದಾಗ ಮೆಂಟಲ್ ಡಿಪ್ರೆಷನ್ಗೆ ಹೋಗೋದಾಗ್ಲಿ. ಕೆಲವೊಬ್ರು ನನ್ನ ಹತ್ರ ಪೇಷಂಟ್ ಬರ್ತಾರೆ, ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದ ನಮ್ಮ ಮಗ ಮಗಳು ಇತ್ತೀಚೆಗೆ ಯಾಕೋ ತುಂಬಾ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾನೆ, ಎಲ್ಲೋ ಒಂದ್ ಕಡೆ 4 ಮಾರ್ಕ್ ಕಡಿಮೆ ಆಯ್ತು, ಡಿಪ್ರೆಷನ್ಗೆ ಹೋಗ್ತಿದ್ದಾನೆ ಸರ್, ಹೀಗೆ ಹೇಗೆ ಅವನನ್ನ ಕೌನ್ಸಿಲಿಂಗ್ ಮಾಡ್ತೀರಾ ಸರ್ ಅಂತ ಹೇಳ್ಬಿಟ್ಟು ಬಹಳ ಬ್ರೈಟ್ ಸ್ಟೂಡೆಂಟ್ಸು ಕೂಡ ಈ ಒಂದು ಸಮಸ್ಯೆಗೆ ಈಡಾಗ್ತಾ ಇದ್ದಾರೆ, ತುತ್ತಾಗ್ತಾ ಇದ್ದಾರೆ. ಸೊ ಇದರಿಂದ ಹೇಗೆ ಹೊರಗೆ ಬರ್ಲಿಕ್ಕೆ ಸಾಧ್ಯ, ಏನ್ ಮಾಡಬಹುದು, ಸೊ ನಮ್ಮ ಪಾತ್ರ ಹೇಗಿರ್ಬೇಕು. ಸೊ ಒಂದೇನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ನಮ್ಮ ಆಯುರ್ವೇದದಲ್ಲಿ ಗೋಲ್ ಆಫ್ ಲೈಫ್ ಅಂತ ಹೇಳಿದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತೀವಿ. ಸೊ ಅಲ್ಟಿಮೇಟ್ ಏಮ್ ಆಫ್ ಅವರ್ ಲೈಫ್ ಇಸ್ ಮೋಕ್ಷ ಅಂತ. ಸೊ ಆಯುರ್ವೇದ ಗ್ರಂಥ ಇದ್ರ ಬಗ್ಗೆ ಸಾಕಷ್ಟು ಒತ್ತನ್ನು ಕೊಟ್ಟು ಹೇಳ್ತಾ ಇದೆ. ಒಂದು ಚೆನ್ನಾಗಿರ್ಬೇಕು ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು, ಅದ್ರ ಜೊತೆಗೇನೆ ಮಾನಸಿಕ ಆರೋಗ್ಯವೂ ಕೂಡ ಚೆನ್ನಾಗಿರ್ಬೇಕು. ಸೊ ಹಾಗೆ ಹೆಲ್ತಿನ ಡೆಫಿನೇಷನ್ ಆಯುರ್ವೇದದಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಬರೀ ನೀವು ಆರೋಗ್ಯದಲ್ಲಿ ಕಾಯಿಲೆ ಇಲ್ಲದೆ ಇರುವಂಥದ್ದು ಮಾತ್ರ ಅಲ್ಲ, ಮಾನಸಿಕವಾಗಿಯೂ ಸ್ಪಿರಿಚುವಲ್ ಆಗಿಯೂ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಮನ ಆತ್ಮ ಇಂದ್ರಿಯ ಸ್ವಸ್ಥ ಇತ್ಯವಿಧೀಯತೆ ಅಂತ. ಇದನ್ನ WHO ಅವರು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಸಿಂಪಲ್ ಆಗಿ ಒಂದು ಡೆಫಿನಿಷನ್ ಕೊಟ್ಟಿದ್ರು. ಇಟ್ಸ್ ನಾಟ್ ಜಸ್ಟ್ ಮಿಯರ್ ಆಬ್ಸೆನ್ಸ್ ಆಫ್ ಡಿಸೀಸ್ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಒಂದು ಡೆಫಿನಿಷನ್ ಕೊಟ್ಟಿದ್ರು. ಯಾವಾಗ ಈ ಒಂದು ಆಯುರ್ವೇದದ ಹೆಲ್ತ್ ಡೆಫಿನಿಷನ್ ನೋಡ್ತಾರೋ ಅದರ ನಂತರ ಅವರ ಡೆಫಿನಿಷನ್ ರೀತಿನೇ ಬದಲಾಗುತ್ತೆ. ಸೊ ಅದರಲ್ಲಿ ಸ್ಪಿರಿಚುವಲ್ ಎನ್ನುವಂಥದ್ದು ಕೂಡ ಸೇರಿಸಿ ಅವರು ಆಡ್ ಮಾಡಿಕೊಂಡು ರೀಡಿಫೈನ್ ಮಾಡ್ತಾರೆ. ಸೊ ಹೆಲ್ತ್ ಎನ್ನುವಂಥದ್ದು ಬರೀ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಎಲ್ಲ ರೀತಿಯಲ್ಲೂ ಕೂಡ ನಾವು ಇದ್ವಿ ಅಂದ್ರೆ ಮಾತ್ರನೇ ಒಂದು ಪರಿಪೂರ್ಣ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾನು ಅವ್ರಕ್ಕಿಂತ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ
ನಾನು ಅವ್ರಕ್ಕಿಂತ ಹೆಚ್ಚು ನಾನು ಮಾರ್ಕ್ಸ್ ತಗೋಬೇಕು, ಇವ್ರಕ್ಕಿಂತ ಜಾಸ್ತಿ ಮಾರ್ಕ್ ನಾನು ತಗೋಬೇಕು, ಅವ್ರ ಇನ್ಕಮ್ಕಿಂತ ಜಾಸ್ತಿ ನಾನು ಇನ್ಕಮ್ ಪಡಿಬೇಕು. ಎಲ್ಲೋ ಒಂದು ಕಡೆ ಮತ್ಸರದ ಒಂದು ಜೀವನ ನಾವು ಸಾಗಿಸ್ತಾ ಇದ್ದೀವಿ. ಸೊ ಹಾಗಾಗಿ ಏನಾಗ್ತಾ ಇದೆ, ಈ ಅರಿಷಡ್ ವರ್ಗದಲ್ಲಿ ಕಾಮ ಕ್ರೋಧ ಮದ ಮಾತ್ಸರ್ಯದಲ್ಲಿ ಮಾತ್ಸರ್ಯ ಅನ್ನುವಂಥದ್ದು ಕೂಡ ಒಂದು ಮಹತ್ವದವಾದ ಒಂದು ಪಾತ್ರವನ್ನ ವಹಿಸ್ತಾ ಇದೆ. ಸೊ ಇದು ಅನ್ಹೆಲ್ದಿ ಕಾಂಪಿಟೇಷನ್ ಅಂತ ಹೇಳ್ತೀವಿ. ನನಗೆ ಎಷ್ಟಾಗುತ್ತೆ ನಾನು ಓದ್ತೀನಿ, ನಾನು ಟ್ರೈ ಮಾಡಿ ನಾನು ಬರ್ತೀನಿ ಅಂತಲ್ಲ, ಅವ್ರಕ್ಕಿಂತ ಹೆಚ್ಚು ಪಡಿಲಿಕ್ಕೋಸ್ಕರ ನಾನು ಓದ್ತಿದ್ದೀನಿ ಅಂತ ಹೇಳಿದಾಗ ಅವರ ಆರೋಗ್ಯದಲ್ಲಿ ಸಾಕಷ್ಟು ವಿಫಲತೆ ಕಂಡು ಬರ್ತಾ ಇದೆ. ನಾನೀಗ ಸಾಧಾರಣವಾಗಿ ನನ್ನ ಹತ್ರ ಈಗ ಒಂದು 2ನೇ ಕ್ಲಾಸ್ ಮಗುವಿಂದ ಹಿಡಿದು ಬಿಟ್ಟು 18 ವರ್ಷದ ಮಗುವಿನ ತನಕನೂ ಕೂಡ ನಾನು ಒಂದು ಸಾಧಾರಣವಾಗಿ ನೋಡ್ತಾ ಇರುವ ಒಂದು ವಿಚಾರ ಅಂತ ಹೇಳಿದ್ರೆ, ಅವರಲ್ಲಿ ಸ್ಕೋಲಿಯೋಸಿಸ್ ಆಗಿರ್ಬೋದು, ಕೈಫೋಸಿಸ್ ಆಗಿರ್ಬೋದು, ಬೆನ್ನಿನ ಮೂಳೆಗಳಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. ಒಂದು ಓದಿ 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 ಏನಾಗ್ತಾ ಇದೆ ಅಂದ್ರೆ ಬೆನ್ನು ಗೂನಾಗ್ತಾ ಬರ್ತಾ ಇದೆ, ಬೆನ್ನು ಕೆಲವು ಸತಿ ಹಾವಿನ ತರ ತಿರುಗ್ತಾ ಬರ್ತಾ ಇದೆ. ಸೊ ಹೀಗೆಲ್ಲ ಆಗೋದ್ರಿಂದ ಅವ್ರಿಗೆ ಏನಾಗ್ತಾ ಇದೆ, ಕೈಯ ನರಗಳ ಸಮಸ್ಯೆ, ಕಾಲಿನ ನರಗಳ ಸಮಸ್ಯೆ, ಡಿಸ್ಕ್ ತಪ್ಪುವಂಥದ್ದು, ಸರ್ವೈಕಲ್ ಸ್ಪಾಂಡೋಸಿಸ್, ಇದು ಯಾವುದು ಒಂದು 50-60 ವರ್ಷದ ಮೇಲ್ಪಟ್ಟು ಬರುವಂತಹ ಒಂದು ವಿಚಾರ ಈಗಲೇ ಅವರಿಗೆ ತಲೆದೂರ್ತಾ ಇದೆ. ಸೊ ಇನ್ನು ಒಂದು ವೇಳೆ ಅವ್ರು ಅಂದ್ಕೊಳ್ಳೋ ಲೆಕ್ಕಕ್ಕೆ ಬಂದ್ರೂ, ಏನಾದರೂ ಸಾಧಿಸಿದ್ರು, ಆಮೇಲೆ ಅವರ ಆರೋಗ್ಯದ ಕಡೆ ಗಮನ ಹರಿಸಿ ಸಾಕಷ್ಟು ಟೈಮ್ ರೆಸ್ಟ್ ತಗೊಳ್ಳುವಂತ ಒಂದು ಸಂದರ್ಭ ಎದುರಾಗ್ತಾ ಇದೆ. ಸೊ ಹಾಗಾಗಿ ಆರೋಗ್ಯದ ಕಡೆನೂ ಕೂಡ ನಾವು ಗಮನ ವಹಿಸಬೇಕು, ಮಾನಸಿಕ ಆರೋಗ್ಯನೂ ಕೂಡ ಬಲವೇ, ಅದ್ರ ಕಡೆಗೆ ನಾವು ಮನವನ್ನ ಒಲಿಸಿ ಎರಡನ್ನೂ ಸಮತೂಗಿಸಿದ್ರೆ ಮಾತ್ರ ಆಧ್ಯಾತ್ಮಿಕ ಲೈಫನ್ನು ಕೂಡ ಸಮತೂಗಿಸ್ಲಿಕ್ಕೆ ಸಾಧ್ಯ. ಸೊ ಅದನ್ನು ಹೇಗೆ ಮಾಡೋದು ಅನ್ನುವಂಥದ್ದು 2 ವಿಚಾರ ಹೇಳ್ತೇನೆ. ಒಂದು ಹೆಲ್ತ್ ಅನ್ನ ಮೈಂಟೈನ್ ಮಾಡುವುದ ಸಲುವಾಗಿ ಒಂದು ದಿನಚರ್ಯದಲ್ಲಿ ಆಯುರ್ವೇದ ಹೇಳುತ್ತೆ, ಎಲ್ಲ ದಿವಸ ಎಣ್ಣೆ ಹೆಚ್ಚು ತಿಕ್ಕಿ ಸ್ನಾನ ಮಾಡಿ, ಅಭ್ಯಂಗಂ ಆಚರೇತ್ ನಿತ್ಯಂ ಸಾ ಜರಶ್ರಮ ವಾತಾಹ ತುಷ್ಟಿ ಪ್ರೀಣನಂ ಸೂತಕ್ ಆಯುಹು ದಾಡರೀಕೃತ ಅಂತ ಹೇಳ್ತಾರೆ. ನಿಯಮಿತವಾದಂಥ ಯೋಗಾಭ್ಯಾಸ ಆಗಿರ್ಬೋದು. ಸೊ ಸಫಿಷಿಯೆಂಟ್ ಆಗಿ ತುಪ್ಪ ಬೆಣ್ಣೆಯನ್ನ ಸೇವನೆ ಮಾಡೋದ್ರಿಂದ ಮೂಳೆ ಗಟ್ಟಿಯಾಗತ್ತೆ. ಮತ್ತೆ ಇದು ಆರೋಗ್ಯದ ವಿಚಾರ ಆಗಿದ್ರೆ, ಇನ್ನು ಮಾನಸಿಕವಾಗಿ ನಾವು ಸದೃಢರಾಗಿರಬೇಕು ಅಂದ್ರೆ ಏನ್ ಮಾಡಬೇಕು? ಒಂದು, ಪ್ರತಿ ಸತಿನೂ ಕೂಡ ನಾವು ಸೋಲನ್ನ ಎದುರು ನೋಡ್ತಾ, ಪ್ರತಿ ಸತಿನೂ ಅದನ್ನ ಹೇಗೆ ಓವರ್ಕಮ್ ಮಾಡೋದು ಅಂತ ತಿಳ್ಕೋತಾ, ಸೊ ಎರಡಕ್ಕೂ ರೆಡಿ ಇರ್ಬೇಕು. ಈಗ ನೀವು ಚೆಸ್ ಆಡ್ಬೇಕಾದ್ರೆ ನೀವೊಂದು ಮೂಮೆಂಟ್ ಅಲ್ಲಿ ಆ ಒಂದು ರಾಂಗ್ ಮೂಮೆಂಟ್ ನೀವು ಆಡಿದ್ರೂ ಸಹಿತ ಎಲ್ಲಿಂದನೂ ಒಂದು ಅಟ್ಯಾಕ್ ಬರಬಹುದು. ಸೊ ಹೋಗ್ಲಿಕ್ಕೂ ರೆಡಿ ಇರಬೇಕು, ಜೊತೆಗೆ ಅಟ್ಯಾಕ್ ಮಾಡ್ಲಿಕ್ಕೂ ರೆಡಿ ಇರಬೇಕು ಎನ್ನುವ ತರನೇ ನೀವು ಆಡುವಂತ ಪ್ರತಿ ಮಾತು, ಪ್ರತಿ ಯೋಚನೆಯೂ ಕೂಡ ಸಮದೂಗಿಸಿ ಆಡಬೇಕು. ಸೊ ಸೋಲುಗು ಎನ್ನುವಂಥದ್ದನ್ನ ತಿಳ್ಕೊಂಡು ಅದನ್ನು ಹೇಗೆ ಗೆಲ್ಲೋದು ಅನ್ನುವಂಥದ್ದು ವಿಚಾರ ಮಾಡ್ತಾ ಇರಬೇಕು. ಸೋತ್ವಿ ಡಿಪ್ರೆಷನ್ಗೆ ಹೋಗ್ತೀನಿ ಅಲ್ಲ, ಸೋತ್ರು ಹೇಗೆ ಮುಂದಕ್ಕೆ ಬರಬಹುದು ಅನ್ನುವಂಥ ಯೋಚನೆ ನಮ್ಮಲ್ಲಿ ಇರಲೇಬೇಕು. ನಾವು ಇದನ್ನ ಸ್ವಲ್ಪನೂ ವಿಶ್ಲೇಷಣೆ ಮಾಡೋದ್ರೆ, ಸಾಕಷ್ಟು ಮಂದಿ ಸಕ್ಸಸ್ಫುಲ್ ಮ್ಯಾನ್ ಅಂತ ಏನು ನಾವು ಕರಿತೀವೋ ಅವರೆಲ್ಲ ಸಾಕಷ್ಟು ಫೇಲ್ಯೂರ್ ಅನ್ನ ಎದುರು ನೋಡಿದ ಮೇಲೇನೆ ಸಕ್ಸಸ್ ಅನ್ನ ಕಂಡಂತವ್ರು. ಎಲ್ಲಾ ಟೈಮಲ್ಲೂ ಸಕ್ಸಸ್ ಅಂತ ಹೇಳ್ತಾ ಹೋದವರು ಒಂದ್ಸತಿ ಸಣ್ಣ ಒಂದು ಸಮಸ್ಯೆ ಸಿಲುಕಿದ್ರು ಕೂಡ ಏನಾಗುತ್ತೆ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಸೊ ಹಾಗಾಗಬಾರ್ದು. ಸೊ ಮಕ್ಕಳು ಒಂದು ವೇಳೆ ಫೇಲ್ ಆದ್ರೂ ಕೂಡ ಪ್ರೋತ್ಸಾಹ ಕೊಟ್ಟು, ಬೈಯದೆ ಹೊಡಿಯದೆ ಅವರಿಗೆ ಪ್ರೋತ್ಸಾಹ ಕೊಟ್ಟು ನೆಕ್ಸ್ಟ್ ಚೆನ್ನಾಗಿ ಮಾಡು ಅಂತ ಹೇಳಿ ಅವರಿಗೆ ಸ್ಥೈರ್ಯವನ್ನು ತುಂಬಿಸುವಂತ ಒಂದು ಕೆಲಸವನ್ನು ಮಾಡಬೇಕು. ಆಮೇಲೆ ಪ್ರತಿನಿತ್ಯವಾಗಿ ಪ್ರೇಯರ್ ಟೈಮ್ ಅಂತ ಇರಲೇಬೇಕು. ಈ ಪ್ರೇಯರ್ ಟೈಮ್ ಅನ್ನ ಯಾಕೆ ನಾನು ಇಟ್ಕೋಬೇಕು ಅಂತ ಹೇಳಿದ್ರೆ, ದೇವರನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಕಣ್ಣಿಗೆ ಕಾಣದೇ ಇರುವಂತದ್ದನ್ನ ನಾವು ವಿಶ್ವಾಸಿಸಬೇಕು, ನಂಬಬೇಕು, ನಿರೀಕ್ಷಿಸಬೇಕು ಅಂತ ಹೇಳ್ತೀವಿ. ಸೊ ನಾವು ಕಾಣಕ್ಕಾಗದೇ ಇರುವಂತಹ ಒಂದು ಸಕ್ಸಸ್ ಅನ್ನ ವಿಶ್ವಾಸದ ಕಣ್ಣಲ್ಲಿ ನಾವು ನೋಡಿದಾಗ, ಎಸ್ ದೇರ್ ಇಸ್ ಎ ಪಾಸಿಬಿಲಿಟಿ ಐ ಕ್ಯಾನ್ ಕಮ್ ಅಪ್ ಎನ್ನುವಂತ ಯೋಚನೆ ಬರುತ್ತೆ. ಸೊ ಯೋಚನೆ ಬರುವಂತದ್ದು ಪಾಸಿಟಿವಿಟಿಯಿಂದ ಆಗುತ್ತೆ. ನಿನಗೇನು ಆಗಲ್ಲ ಅಂತ ಸಾಕಷ್ಟು ಜನ ಹೇಳಿದಾಗ್ಲೂ ನನಗಾಗುತ್ತೆ ಎನ್ನುವಂತ ಒಂದು ಯೋಚನೆ ಬರುವಂತದ್ದು ಪ್ರಾರ್ಥನೆಯಲ್ಲಿ. ಆ ಒಂದು ಸ್ಥೈರ್ಯ ನಿಮಗೆ ಸಿಗುವಂಥದ್ದು ಪ್ರಾರ್ಥನೆಯಲ್ಲಿ. ಯಾಕಂತ ಹೇಳಿದ್ರೆ, ನಾನು ನನ್ನ ಭಗವಂತ, ನಾನು ನನ್ನ ಸೃಷ್ಟಿಕರ್ತ ಎನ್ನುವಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಚೆನ್ನಾಗಾಗ್ತಾ ಹೋಗುತ್ತೋ, ನಿಮಗನ್ಸುತ್ತೆ ನಾನು ಈ ಲೋಕದಲ್ಲಿ ಏನೇ ಮಾಡಿದ್ರೂ ಸಹಿತ, ಏನೇನೋ ಪಡ್ಕೊಂಡ್ರು ಸಹಿತ, ನೀವು ಯೋಚನೆ ಪ್ರಕಾರ ನೀವು ಅಂದ್ಕೊಂಡಿದ್ದು ಡಾಕ್ಟ್ರು ಆಗಾಯ್ತು, ನಿಮಗೆ ಬೇಕಾಗಿರೋ ಗಾಡಿ ಬಂದಾಯ್ತು, ಮದುವೆ ಆಯ್ತು, ಮಕ್ಕಳು ಆಯ್ತು, ನೀವೇನ್ ಅಂದ್ಕೊಂಡ್ರು ಎಲ್ಲದೂ ನಿಮಗೆ ಸಿಕ್ಕಾಯ್ತು.
ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಿಮಗನ್ಸುತ್ತೆ ಆದ್ರೂ ಕೂಡ ಎಲ್ಲ ಇದ್ರೂ ಸಹಿತ ಏನೂ ಇಲ್ದಂಗೆ. ನೀವು ಎಲ್ಲ ಸಿಕ್ಕಿರುವಂತ ವ್ಯಕ್ತಿಯನ್ನು ಹೋಗಿ ಮಾತಾಡಿಸಿದ್ರು ಕೂಡ ಆರ್ ದೇ ಆರ್ ರಿಯಲಿ ಹ್ಯಾಪಿ? ನೋ. ಎಲ್ಲೋ ಒಂದು ಕಡೆ ಹ್ಯಾಪಿನೆಸ್ ಅನ್ನ ಹಾಗೆ ನಾವು ಡಿಫೈನ್ ಮಾಡಕ್ ಸಾಧ್ಯವಿಲ್ಲ. ಲೌಕಿಕವಾಗಿ ನಾವು ಏನೇನು ಪಡ್ಕೊಂಡ್ರು ಒಂದು ಹಂತ ಆದ್ಮೇಲೆ ಅದ್ರ ಮೇಲಿರುವಂತ ವ್ಯಾಮೋಹ ಹೋಗುತ್ತೆ. ನೀವು ಬೇಕಾದ್ರೆ ಒಂದು ದೊಡ್ಡ ಒಂದು ಫೋನ್ ತಗೊಂಡ್ಮೇಲೆ ತಗೊಳ್ಳೋ ತನಕ ತಗೋಬೇಕು ಅಂತ ಅನ್ಸಿದ್ರು ತಗೊಂಡ್ಮೇಲೆ ವ್ಯಾಮೋಹ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಪ್ರತಿಯೊಂದು ವಸ್ತುವು ಕೂಡ ಈ ಲೋಕದಲ್ಲಿ ಜಾಬ್ ಇರ್ಬೋದು, ಹಣ ಇರ್ಬೋದು, ಸೌಂದರ್ಯ ಇರ್ಬೋದು, ಆರೋಗ್ಯ ಇರ್ಬೋದು, ಸಂಬಂಧಗಳಿರ್ಬೋದು, ಏನೇ ಇರ್ಬೋದು, ಅದೆಲ್ಲದಕ್ಕೂ ಕೂಡ ಸೆಕೆಂಡ್ರಿ ಪೋಸ್ಟ್ ಮಾತ್ರ ಕೊಡಬೇಕು, ಎರಡನೇ ಸ್ಥಾನ. ಯಾಕಂದ್ರೆ ನೀವು ಆರೋಗ್ಯದ ಬಗ್ಗೆನೇ ಹೆಚ್ಚು ಕಾಳಜಿ ವಹಿಸ್ಕೊಂಡ್ರೆ ಆರೋಗ್ಯ ಹೋದಾಗ ನೀವು ಡಿಪ್ರೆಷನ್ಗೆ ಹೋಗ್ತೀರಾ. ನೀವು ಹಣ, ಸಂಪತ್ತು, ವೆಲ್ತ್ಗೆ ನೀವು ಫಸ್ಟ್ ಸ್ಥಾನ ಕೊಟ್ರೆ ಅದು ಹೋದಾಗ ನಿಮಗೆ ಬೇಜಾರಾಗುತ್ತೆ. ಸೊ ಹಾಗೆ ಪ್ರತಿಯೊಂದಕ್ಕೂ ಕೂಡ ಹಾಗೇನೆ. ಹಾಗಿದ್ದಾಗ ನಮ್ಮ ಜೊತೆಯಲ್ಲೇ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ, ರೈಸ್ ಮಾಡ್ತಾ, ನಮ್ಮನ್ನ ಯಾವಾಗ್ಲೂ ಪ್ರೇರಣೆಯನ್ನ ಮಾಡ್ತಾ ಇರುವಂತದ್ದು ನಮ್ಮ ಭಗವಂತ ಮಾತ್ರ ಅಲ್ವಾ? ಸೊ ಆ ಭಗವಂತನೇ ನಮ್ಮ ಜೊತೆ ಇರಲು ಅದಕ್ಕೆ ಸಿಗುವಂತ ಆನಂದ ಯಾವುದರಿಂದಲೂ ತುಂಬಿಸಕ್ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಡಿಪ್ರೆಷನ್ಗೆ ಹೋಗ್ಬಾರ್ದು ಅಂದ್ರೆ ಪ್ರಾರ್ಥನೆ ಇರಲೇಬೇಕು, ಆರೋಗ್ಯವನ್ನ ಮೈಂಟೈನ್ ಮಾಡ್ಕೋಬೇಕು, ಮಾನಸಿಕವಾಗಿಯೂ ಸ್ಥೈರ್ಯದಲ್ಲಿ ಇದ್ರೆ, ಈ 3 ವಿಚಾರ ನೀವು ಮನಸ್ಸಲ್ಲಿ ಇಟ್ಕೊಂಡ್ರಿ ಅಂದ್ರೆ ಸೊ ಡಿಪ್ರೆಷನ್ಗೆ ಹೋಗುವಂತ ಸಾಧ್ಯತೆ ಬಹುತೇಕ ಕಮ್ಮಿ ಆಗುತ್ತೆ ಅಂತ. ಸೊ ಈ ವಿಡಿಯೋನ ನೋಡಿ ಆಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಥ್ಯಾಂಕ್ಸ್.